ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಮುಧೋಳದ ನಂಟಿದೆ. ನಮ್ಮ ರಾಜ್ಯದ ಮುಧೋಳ ಏನಿದೆಯಲ್ಲ, ಸೊ ಅಲ್ಲಿಂದನೇ ಇದೆ ಅಂತ. ಸಹಕಾರಿ ಬ್ಯಾಂಕ್ನಿಂದ ರನ್ಯಾ ಖಾತೆಗೆ ಹಣ ವರ್ಗಾವಣೆ ಆಗಿದೆ. 2022 ಏಪ್ರಿಲ್ 27, 28 ಈ 2 ಡೇಟಲ್ಲಿ ಹಣ ವರ್ಗಾವಣೆ ಆಗಿದೆ. ಈ 2 ದಿನದಲ್ಲಿ ರನ್ಯಾ ಖಾತೆಗೆ ಬಂದಿರೋದು 10 ಲಕ್ಷ ರೂಪಾಯಿ ಹಣ ಸಹಕಾರಿ ಬ್ಯಾಂಕ್ ಖಾತೆಯಿಂದ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಈಗ ಈ ಮುಧೋಳ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಬ್ಯಾಂಕ್ ಇದಿರೋದಲ್ಲಿ ಶಿವಸೇನೆ ಸರ್ಕಲ್ ಬಳಿ ಅಲ್ಲಿರುವಂತಹ ಓಂಕಾರ ಸಹಕಾರಿ ಬ್ಯಾಂಕ್ ಏನಿದೆಯಲ್ಲ, ಸೊ ಈ ಹಣ ವರ್ಗಾವಣೆ ಹಿಂದೆ ಯಾರಿದ್ದಾರೆ ಹಾಗಾದ್ರೆ ಪ್ರಭಾವಿಗಳು? ಈ ಸಹಕಾರಿ ಬ್ಯಾಂಕ್ನಿಂದ ಸೊ ಬ್ಯಾಂಕ್ ಖಾತೆಯಿಂದ ಬಂದಿದ್ಯಾ ಅಥವಾ ಯಾವುದಾದ್ರೂ ಪರ್ಸನಲ್ ಅಕೌಂಟ್ ಇಂದ ಬಂದಿದ್ಯಾ? ಇದು ಕೂಡ DRI ಅಧಿಕಾರಿಗಳು ಈಗ ಜಾಲಾಡ್ತಾ ಇದ್ದಾರೆ. ಸೊ ಒನ್ಸ್ ಈ ವಿಚಾರ DRI ಅಧಿಕಾರಿಗಳಿಗೆ ಗೊತ್ತಾದ ನಂತರ ಆಕೆಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ನಂತರ ಇದು ಬರೀ ಈಕೆ ಮಾತ್ರ ಇಲ್ಲ, ಇಲ್ಲಿ ರನ್ಯಾ ಮಾತ್ರ ಶಾಮೀಲಾಗಿಲ್ಲ ಇದರಲ್ಲಿ, ಅಥವಾ ಆಕೆ ಒಬ್ಬಳೇ ಸಿಂಗಲ್ ಹ್ಯಾಂಡೆಡ್ ಆಗಿ ಮಾಡ್ತಿರುವಂಥದ್ದಲ್ಲ. ಈಕೆ ಹಿಂದೆ ತುಂಬ ಜನ ಇದ್ದಾರೆ, ದೊಡ್ಡ ದೊಡ್ಡ ಕುಳಗಳಿದ್ದಾರೆ. ಅದರಲ್ಲಿ ರಾಜಕೀಯ ವ್ಯಕ್ತಿಗಳಿರಬಹುದು, ಬಿಸ್ನೆಸ್ ಮ್ಯಾನ್ಸ್ ಇರಬಹುದು, ಅಥವಾ ಸಿನಿಮಾ ನಟ ನಟಿಯರಿರ್ಬೋದು, ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಒಂದಷ್ಟು ಜನ ಪ್ರಭಾವಿಗಳಂತೂ ಈಕೆ ಹಿಂದೆ ಇದ್ದಾರೆ ಅನ್ನುವಂಥದ್ರ ಬಗ್ಗೆ DRIಗೆ ಪ್ರಬಲವಾದಂಥ ಗುಮಾನಿ ಇದೆ. ಅಟ್ ದ ಸೇಮ್ ಟೈಮ್ DRIನಲ್ಲಿರುವಂಥ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ಬೋದು ಅನ್ನೋ ಅನುಮಾನಗಳು ಕೂಡ ಇದೆ. ಅಷ್ಟೇ ಅಲ್ಲ, ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಈಕೆ ಈ ರೀತಿಯಾಗಿ ಬೆಂಗಳೂರಿನಿಂದ ದುಬೈಯಿಂದ ಇನ್ನು ಬೇರೆ ಕಡೆ ಹೋಗಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಫ್ರೀಕ್ವೆಂಟ್ ಟ್ರಾವೆಲರ್ ಇದ್ದಾಳೆ, ಫ್ರೀಕ್ವೆಂಟ್ ಆಗಿ ಈಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಬಹುಶಃ ಯಾರೋ ಒಳಗಡೆ ಇರುವಂಥವರೇ ಈಕೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಇವೆ. ಸೊ ಹಾಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಬಹುಶಃ ಇರಬಹುದು ಅಂತೇಳಿ, ಹಾಗೆ ಇಲ್ಲಿರುವಂಥ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರೂ ಇರಬಹುದು ಅನ್ನುವಂಥದ್ರ ಬಗ್ಗೆ ಶಂಕೆ ಇದೆ. ಯಾಕಂದರೆ ಯಾವುದೇ ರೀತಿ ಆಕೆಯನ್ನು ಸೆಕ್ಯೂರಿಟಿ ಚೆಕ್ ಮಾಡ್ದಲೇ ಆಕೆಯನ್ನು ಎಸ್ಕಾಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ರು ಹೊರಗಡೆ ಅನ್ನುವಂಥದ್ದಿದ್ರೆ, ಸೊ ಹಾಗಾದರೆ ಯಾರೆಲ್ಲ ಇರಬಹುದು? ಸೊ ಇದು ಬರೀ ನೆಟ್ವರ್ಕ್ ನೋಡಿರೋ ಹಾಗೆ ಬರೀ ರನ್ಯಾ ಅಥವಾ ಒಂದಿಬ್ರು ಅಂತ ಅಲ್ಲ, ತುಂಬ ಜನ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೇ ಇರುವಂಥ ಸಂಶಯ. ಸೊ ಹಾಗಾಗಿನೇ DRI ಮತ್ತು CBI ಈಗ ಇದರ ಎನ್ಕ್ವೈರಿಗೆ ಇಳಿದಿರೋದು. ಇನ್ನು ರನ್ಯಾ ರಾವ್ಗೆ 45 ದಿನದಲ್ಲಿ ಜಾಮೀನು ಮಂಜೂರಾಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬರ್ತಾ ಇದೆ, ಒಂದಷ್ಟು ಮಾತುಗಳು ಹೊರಗಡೆ ಬರ್ತಾ ಇದೆ. ರನ್ಯಾ ರಾವ್ ಕಂಪನಿಗೆ 12 ಎಕರೆ ಭೂಮಿ ಮಂಜೂರು. ಸೊ ನೋಡಿ, 45 ದಿನದಲ್ಲೇನೆ ಜಮೀನು ಮಂಜೂರು, ಕ್ಷಮಿಸಿ, ಈ ಪ್ರಾಪರ್ಟಿ ಕೇಳಿರುವಂಥದ್ದು. ಅರ್ಜಿ ಸಲ್ಲಿಸಿದ ಬರೀ 45 ದಿನದಲ್ಲಿ ಭೂಮಿ ಮಂಜೂರಾಗಿದೆ. ಸಿರೋಡಾ ಅನ್ನುವಂಥ ಕಂಪ್ನಿ ಏನಿದೆಯಲ್ಲ, ಈಕೆಯ ಒಡೆತನದ ಕಂಪ್ನಿ, ಸಿರೋಡಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಎಷ್ಟೋ ಜನ ವರ್ಷಗಳೇ ಕಾದ್ರೂ ಕೂಡ KIDB ಜಮೀನು ಮಂಜೂರಾಗೋದಿಲ್ಲ. ಅಂಥದ್ರಲ್ಲಿ ರನ್ಯಾ ರಾವ್ಗೆ ಬರೀ 45 ದಿನದಲ್ಲಿ ಭೂಮಿ ಮಂಜೂರಾಗಿದೆ ಅಂತ. ಸೊ ಏನಿದು ಸಿರೋಡಾ ಅನ್ನುವಂಥದ್ದು ಅಂದರೆ ಒಂದು ಸ್ಟೀಲ್ ಬೇಸ್ಡ್ ಯಾವುದೋ ಒಂದು ಕಂಪನಿ. ಸೊ ಈಕೆ ಹೇಳ್ಕೊಳ್ಳೋದು, ನಾನು 138 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಸುಮಾರು 150-160 ಜನರಿಗೆ ಕೆಲಸ ಸಿಗುತ್ತೆ. ಸೊ ಹಾಗಾಗಿ ನಾನು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಈ KIDBಯಿಂದ ನನಗೆ ಜಮೀನು ಮಂಜೂರು ಮಾಡಿಕೊಡ್ಬೇಕು ಅಂಥೇಳಿ ಆಕೆ ಕೇಳ್ಕೊತಾಳೆ. ಸೊ ಇದಕ್ಕೆ ಆಕೆ ಅಪ್ಲಿಕೇಶನ್ ಹಾಕಿದ 45 ದಿನಗಳಲ್ಲೇ ಆಕೆಗೆ ಭೂಮಿ ಮಂಜೂರಾಗಿದೆ ಅಂಥೇಳಿ. ಸೊ ಅದು ಹೇಗೆ ಸಾಧ್ಯ? ಇಷ್ಟು ಬೇಗ ಭೂಮಿ ಮಂಜೂರಾಗೋದಕ್ಕೆ ಹೇಗೆ ಸಾಧ್ಯ ಅಂತ ನೋಡಿ. 2023 ಜನವರಿ 2ನೇ ತಾರೀಕು 137ನೇ ರಾಜ್ಯ ಮಟ್ಟದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಅನ್ನುವಂಥ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ತುಮಕೂರು ಜಿಲ್ಲೆ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಭೂಮಿ ಮಂಜೂರಾತಿಗೆ ಅನುಮೋದನೆ ಕೂಡ ಕೊಟ್ಟಿದ್ದಾರೆ ಅಂಥೇಳಿ. ಸೊ ಅಷ್ಟು ಬೇಗ ಹೇಗೆ ಒಬ್ಬರಿಗೆ ಸಿಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ, ಕಮಿಷನರ್ ಆಫೀಸಿಂದ ಮಾತಾಡ್ತಾ ಹೋಗೋಣ. ಪ್ರಜ್ವಲ್, ಈಗ ರನ್ಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು 2-3 ದಿನಗಳಿಂದಲೂ ಕೂಡ ಮಾತಾಡ್ತಾ ಇದ್ವಿ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹೊಸ ಬೆಳವಣಿಗೆಗಳು ಕಣ್ಣಿಗೆ ಕಾಣಿಸ್ತಾ ಇವೆ, ಹೊಸ ಡೆವಲಪ್ಮೆಂಟ್ಗಳು ಆಗ್ತಾ ಇವೆ. ಸೊ ಈಗ ಇರುವಂಥದ್ದು ಈಕೆಗೆ ಮಂಜೂರಾಗಿರುವಂಥ ಒಂದು ಭೂಮಿ ಬಗ್ಗೆ. ಎಷ್ಟೋ ಜನ ವರ್ಷಗಟ್ಟಲೆ ಕಾಯ್ತಾರೆ ಅಪ್ಲಿಕೇಶನ್ ಹಾಕೊಂಡು, ಅವ್ರಿಗೆ ಭೂಮಿ ಮಂಜೂರಾಗೋದಿಲ್ಲ. ಈಕೆಗೆ ಬರೀ 45 ದಿನದಲ್ಲಿ ಮಂಜೂರಾಗುತ್ತೆ ಅಂದರೆ ಅದು ಹೇಗೆ ಸಾಧ್ಯ ಅಂಥೇಳಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಪ್ರಜ್ವಲ್, ರೆಹಮಾನ್, KIDBಯಲ್ಲಿ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ರೆ, ಅಪ್ಲಿಕೇಶನ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ ಅವರಿಗೆ ಅಪ್ಲಿಕೇಶನ್ ರೀಚ್ ಆಗಲಿಕ್ಕೆ ಪ್ರಾಬಬ್ಲಿ 45 ದಿನಕ್ಕಿಂತ ಜಾಸ್ತಿ ಸಮಯ ಬೇಕಾಗ್ಬೋದು. ಆದರೆ ಈಕೆಗೆ ಮಾತ್ರ ಅಪ್ಲಿಕೇಶನ್ ಹಾಕಿದ ಕೇವಲ 45 ದಿನಗಳ ಒಳಗಡೆನೆ 12 ಎಕರೆಗೂ ಹೆಚ್ಚಿನ ಜಮೀನನ್ನ ಇವರು ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಂಜೂರು ಮಾಡ್ಕೊಳ್ತಾರೆ. ಅದಕ್ಕೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಏನು ಬಾಗಲಕೋಟೆ ಮುಧೋಳ ತಾಲೂಕಿನಲ್ಲಿರುವಂತಹ ಒಂದು ಓಂಕಾರೇಶ್ವರ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಏನಿದೆ, ಈ ಒಂದು ಸೊಸೈಟಿಯಿಂದ ಈಕೆ ಅಕೌಂಟ್ಗೆ
2022ರಲ್ಲಿ ಏಪ್ರಿಲ್ 25 ಮತ್ತು 27ರಲ್ಲಿ ಅಂದ್ರೆ 2 ದಿನದ ಅವಧಿಯಲ್ಲಿ 5 ಲಕ್ಷದಂತೆ 10 ಲಕ್ಷ ರೂಪಾಯಿ ಹಣ ಕೂಡ ಈಕೆ ಅಕೌಂಟ್ಗೆ ಬರುತ್ತೆ. ಇಲ್ಲಿ ಯಾಕೆ ಈ ಬ್ಯಾಂಕ್ ಅಕೌಂಟಿಗೂ ಯಾಕೆ ಈ ಜಮೀನನ್ನ ಮಂಜೂರು ಮಾಡೋದಕ್ಕೂ ಲಿಂಕ್ ಏನಿದೆ ಅಂತ ಹೇಳಿ ನೋಡೋದಾದ್ರೆ, ಈಕೆ ಈ ಮೂಲ ಬಂಡವಾಳ ಅನ್ನೋದನ್ನ ತೋರಿಸ್ಬೇಕು. ಈಕೆ ಕಂಪನಿ ಒಂದನ್ನು ಶುರು ಏನ್ ಮಾಡ್ತಾಳೆ, ಆ ಕಂಪನಿಯನ್ನು ಶುರು ಮಾಡ್ಲಿಕ್ಕೆ ಮತ್ತೆ ಆ ಕಂಪನಿಯನ್ನು ಮುನ್ನಡೆಸಲಿಕ್ಕೋಸ್ಕರ ಜಮೀನನ್ನ ಕೇಳಕ್ಕಿಂತ ಮೊದಲು ಆ ಒಂದು ಮೂಲ ಬಂಡವಾಳ ಬೇಕಾಗುತ್ತೆ. ಈ ಮೂಲ ಬಂಡವಾಳವೂ ಸಹಿತ ಆಕೆ ಅಥವಾ ಇರೋದಿಲ್ಲ. ಈ ಒಂದು ಸೌಹಾರ್ದ ಬ್ಯಾಂಕ್ ನಿಂದ ಈಕೆಗೆ 10 ಲಕ್ಷ ರೂಪಾಯಿ ಯಾವಾಗ ಹಣ ಬರುತ್ತೆ, ಲೋನ್ ರೀತಿಯಲ್ಲಿ ಹಣ ಬರುತ್ತೆ, ಆ ಹಣ ಬಂದ ನಂತರ ಅದನ್ನೇ ಮೂಲ ಬಂಡವಾಳವಾಗಿ ಈಕೆ ತೋರಿಸ್ಕೊಂಡು ನಂತರದಲ್ಲಿ ಜಮೀನಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತ ಅಂದ್ರೆ 10 ದಿನಗಳ ಅವಧಿಯಲ್ಲಿ ಹಣ ಬರುತ್ತೆ, 45 ದಿನಗಳ ಅವಧಿಯಲ್ಲಿ ಜಮೀನು ಬರುತ್ತೆ. ಟೋಟಲ್ ಒಂದೇ ₹1 ಹಣ ಇಲ್ದಲೇ ಇದ್ರೂ ಸಹಿತ ಈಕೆಗೆ ಕೇವಲ 55 ದಿನಗಳ ಒಳಗಡೆ 10 ಲಕ್ಷ ರೂಪಾಯಿ ಬ್ಯಾಂಕ್ ಅಕೌಂಟಲ್ಲೂ ಇರುತ್ತೆ, 12.7 ಎಕರೆ ಜಮೀನು ಆಕೆಯ ಹೆಸರಿನಲ್ಲಿ KDB ಇಂದಲೂ ಸಹಿತ ಬರುತ್ತೆ. ಇದು ಈಗಿನ ವಿಚಾರಣೆಯಲ್ಲಿ DRI ಅಧಿಕಾರಿಗಳಿಗೆ ಕಣ್ಣಿಗೆ ರಾಚುವಂತೆ ಕಾಣ್ತಿರುವಂತ ಅಂಶ. ಈಕೆ ಇಷ್ಟರ ಲೆವೆಲ್ಗೆ ಇನ್ಫ್ಲೂಯೆನ್ಷಿಯಲ್ ಇದ್ದಾಳೆ ಅಂತ ಅಂದ್ರೆ ಕೇವಲ ಇದೊಂದೇ ವಿಷಯನ, ಈ ವಿಷಯ ಎಷ್ಟು ಆಳ ಅಗಲ ಇದೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆಗಳು. Exactly. Thank you, Prajwal.